ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ ಶಾಲಾ ಬಸ್ಸು. ಉಡುಪಿಯ ಮಣಿಪಾಲದ ಕೋಡಂಗೆಯಲ್ಲಿ ಆಗಿರುವಂತಹ ಘಟನೆ ಇದು. ನಿಯಂತ್ರಣ ತಪ್ಪಿ ಕಂದಕಕ್ಕೆ ಶಾಲಾ ಬಸ್ ಉರುಳಿ ಬಿದ್ದಿದೆ. ಉಡುಪಿಯ ಮಣಿಪಾಲದಲ್ಲಿ ಆಗಿರುವಂತಹ ಘಟನೆ ಇದು. ಕೋಡಂಗೆಯಲ್ಲಿ ಆಗಿರುವಂತಹ ಘಟನೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಶಾಲಾ ಬಸ್ ಉರುಳಿ ಬಿದ್ದಿದೆ. ಘಟನೆಯಲ್ಲಿ ಓರ್ವ ಮಗುವಿನ ತಲೆಗೆ ಗಂಭೀರ ಗಾಯ ಆಗಿದೆ. ನೋಡಿ, ಶಾಲಾ ಬಸ್ ಯಾವ ದೊಡ್ಡ ಪ್ರಮಾಣದಲ್ಲಿ ಉರುಳಿ ಬಿದ್ದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇತ್ತು ಈ ಬಸ್. ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಬಿದ್ದಿದೆ. ಒಂದು ಮಗುವಿನ ತಲೆಗೆ ಗಾಯ ಆಗಿದೆ. 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಗಾಯಾಳು ಮಕ್ಕಳನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರಸ್ತೆಯ ಇನ್ನೊಂದು ಬದಿಯಲ್ಲಿ ನಿಂತಿದ್ದಂಥ ಮಕ್ಕಳು ಪಾರಾಗಿದ್ದಾರೆ ಅಪಘಾತದಿಂದ. ದೇವರ ಕೃಪೆಯಿಂದ ಅವರೆಲ್ಲರೂ ಕೂಡ ಪಾರಾಗಿದ್ದಾರೆ. ಉಡುಪಿಯ ಮಣಿಪಾಲದಲ್ಲಿ ಆಗಿರುವಂಥ ಘಟನೆ ಇದು. ಶಾಲೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂಥ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ಓರ್ವ ಮಗುವಿನ ತಲೆಗೆ ಗಾಯಗಳಾಗಿದೆ. ಈ ಸ್ಕೂಲ್ ಬಸ್ ಯಾವ ಶಾಲೆಗೆ ಸೇರಿದ್ದು ಅಂದರೆ ಮಣಿಪಾಲದ ಕ್ರಿಸ್ಟ್ ಸ್ಕೂಲ್ಗೆ ಸೇರಿದಂಥ ಬಸ್. ಇದು ಗೊತ್ತಾಗ್ತಾ ಇದೆ ಈಗ. ಮಣಿಪಾಲದಲ್ಲಿ ಆಗಿರೋ ಅಂಥ ಘಟನೆ ಇದು. ಕೋಡಂಗೆ ಅನ್ನೋ ಕಡೆ ಈಗ ಶಾಲಾ ಬಸ್ ಚಾಲಕರ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳು ಬಿದ್ದಿದೆ. ಅದು JCB ಸಹಾಯದಿಂದ ಶಾಲಾ ಬಸ್ನ ಎತ್ತುವಂಥ ಕೆಲಸಗಳನ್ನು ಮಾಡಲಾಗ್ತದೆ. ಓರ್ವ ಮಗುವಿನ ತಲೆಗೆ ಗಂಭೀರವಾದಂಥ ಗಾಯ ಆಗಿದ್ದರೆ ಇನ್ನು 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇದೇ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದಂಥ ಇತರೆ ಮಕ್ಕಳು ಸದ್ಯ ಆಪೋಸಿಟ್ ಸೈಡಲ್ಲಿ ನಿಂತಿದ್ರಂತೆ. ಅವ್ರು ಯಾರಿಗೂ ಏನೂ ಆಗಿಲ್ಲ. ಮಣಿಪಾಲದ ಕ್ರಿಸ್ಟ್ ಸ್ಕೂಲ್ಗೆ ಸೇರಿದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ಕಿರಿದಾದಂಥ ರಸ್ತೆ, ಮೋಸ್ಟ್ ಪ್ರಾಬಬ್ಲಿ ಫಾಸ್ಟಾಗಿ ಹೋಗ್ತಾ ಇದ್ರು ಅಂತ ಅನ್ಸುತ್ತೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಿದ್ದಾರೆ, ಕಂಟ್ರೋಲಿಗೆ ಸಿಕ್ಕಿಲ್ಲ. ಏಕಾಏಕಿ ಕಂದಕಕ್ಕೆ ಬಸ್ ಉರುಳಿ ಬಿದ್ದಿದೆ. 7 ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಓರ್ವ ಮಗುವಿನ ತಲೆಗೆ ಗಂಭೀರವಾದಂಥ ಗಾಯ ಆಗಿದೆ. ಮಣಿಪಾಲದ ಕ್ರಿಸ್ಟ್ ಸ್ಕೂಲ್ಗೆ ಸೇರಿದಂಥ ಬಸ್ ಇದು. ಶಾಲೆಗೆ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇತ್ತು ಈ ಬಸ್ಸು. ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ಉಡುಪಿ ಜಿಲ್ಲೆಯಲ್ಲಿ. ಅದು ಚಾಲಕನ ನಿಯಂತ್ರಣಕ್ಕೆ ಬೇರೆ ಬಸ್ ಸಿಕ್ಕಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಚಾಲಕ ತುಂಬ ಹೈ ಸ್ಪೀಡಲ್ಲಿ ಇದ್ದ ಅಂತ ಅನ್ಸುತ್ತೆ. ಕಂಟ್ರೋಲ್ಗೆ ಸಿಕ್ಕಿಲ್ಲ ಆತನಿಗೆ. ಹೀಗಾಗಿ ಶಾಲಾ ಬಸ್ ಕಂದಕಕ್ಕೆ ಉರುಳಿ ಬಿದ್ದಿರುವಂಥ ಘಟನೆ ನಡೆದಿದೆ. ಉಡುಪಿ ಜಿಲ್ಲೆಯ ಮಣಿಪಾಲದ ಕೋಡಂಗೆಯಲ್ಲಿ ಆಗಿರುವಂಥ ಘಟನೆ ಇದು.